100 ಡೇಸ್ ಬ್ಲಾಗ್ ಚಾಲೆಂಜ್ ಡೇ 20ಗೆ ಸ್ವಾಗತ ಸುಸ್ವಾಗತ. ಇವಾಗ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಅದೇ ನಿನ್ನೆ ಹೋಗ್ಬೇಕಾಯ್ತು ನಮ್ಮ ರಿಲೇಷನ್ ಮದುವೆಗೆ ಕ್ಯಾನ್ಸಲ್ ಆಗಿತ್ತಲ್ಲ. ಆ ಮದುವೆಗೆ ಇವಾಗ ಬೆಳಗ್ಗೆನೇ ಬೇಗ ಇದ್ದು ಹೋಗ್ತಿದ್ದೀವಿ ನಾನು ಮತ್ತು ನಮ್ಮಮ್ಮ. ನಮ್ಮೂರು ನಾಗಮಂಗಲ ಹತ್ರ ಹೋಗ್ಬೇಕು. ಇವಾಗ ಅಲ್ಲೋಗಿ ಆ ಮದುವೆ ಅಟೆಂಡ್ ಮಾಡಿ ಮದುವೆ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರಬೇಕು. ಇವಾಗ ಹೋಗುವ ಬರ್ರಿ ಮದುವೆಗೆ. ರೆಡಿ ಆಗಿ ಹೊರಟಿದ್ದೀನಿ. ಒಂಚೂರು ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅನ್ನಿಸ್ತೈತೆ, ಆದರೂ ಏನೋ ಮಾಡೋಕ್ಕಲ್ಲ. ಇವಾಗ ಬಂದ್ರಿ ನಮಗೆ ಏನು ಕೊಡ್ತಾರ ಇಲ್ಲ ಹೋಗುವ. ಇವಾಗ ಬ್ಯಾಂಗ್ಳೂರು ಬಿಡ್ತಿದ್ದೀವಿ. ಇವಾಗ ರೀಚ್ ಆಗೋಷ್ಟಲ್ಲಿ ಆಗುತ್ತೆ. ಒಂದು 1.5 hour ಬೇಕು, 1.5 hour 2 hours ಬೇಕು. ಇವಾಗ ಹೋಗುವ ಬನ್ನಿ ಬೇಗ. ತುಂಬ ಇನ್ನೊಂದ್ಸತಿ ಯಾವ ಹೇಳ್ತೀಯ? ಬನ್ನಿ ಇವಾಗ ಹೊರಡೋಣ. ಬಂದು ರೀಚ್ ಆದ್ವಿ. ಮದುವೆ ನಡೀತಾ ಇತ್ತಲ್ಲಿ. ಇವಾಗ ಹೋಗ್ಬೇಕು. ಬಂದ್ರಿ ಹೋಗುವ ಅದೇ ಹೇಳ್ತಾ ಇದೀನಿ. ಮದುವೆ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ಬಂದು ರೀಚ್ ಆದೆ. ಇಲ್ಲೇ ಮದುವೆ ನಡೀತಾ ಇರೋದು. ಬನ್ನಿ ಇವಾಗ ಒಳಗೋಗೋಣ. ಆದಷ್ಟು ನಮ್ಮ ಫ್ಯಾಮಿಲಿಯವ್ರನ್ನ ತೋರಿಸ್ತೀನಿ. ಒಂದಷ್ಟು ಫಂಕ್ಷನ್ ಮಾಡಿಸ್ಕೊಡ್ತೀನಿ. ಚಶ್ವಿ ಅಂತ ಇವಳ ಹೆಸರು ಚಶ್ವಿಕಾ. ಲಾಸ್ಟ್ ವ್ಲಾಗಲ್ಲೆಲ್ಲ 2 ವರ್ಷದ ಹಿಂದೆ ನೋಡಿರ್ತಾರೆ ಅವಳು ಬರ್ಡೇ ವ್ಲಾಗಲ್ಲೆಲ್ಲ. ಇವಾಗ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟವಳು ಅವಳು. ನಮ್ಮ ಮಾಮ ಇವರು ದಿನಿ ಮಾಮ ಅಂತ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಇನ್ನು ನಮ್ಮ ಸ್ವಾಮಿ ಮಾಮ ಅಂತ. ಹಾಯ್. ಇಲ್ಲಿ ನಮ್ಮ ತಾತ ಇದ್ದಾರೆ, ಇನ್ನೊಬ್ರು ದೊಡ್ಡ ತಾತ ಒಂದು ಆಗಿರ್ತೀವಿ. ಹಾಯ್. ಇವಾಗ ಬಂದಿದ್ದೀನಿ ನಾನು. ನೋಡ್ಬೇಕು ಇವಾಗ. ಬನ್ನಿ ಹೋಗೋಣ ಮದುವೆ ಒಳಗೆ. ಇಲ್ಲಿ ನಮ್ಮ ಕುಳ್ಳು ನೋಡಿಕೊಂಬಂದೆ. ನಮ್ಮ ಕುಳ್ಳ ಇಲ್ಲಿ ಊಟ ಮಾಡ್ತಾ ಕುತ್ಕೊಂಡ್ಬಿಟ್ಟವನೇ. ಇಲ್ಲ ಕಮಾನ್ ಕುಳ್ಳ. ಆಮೇಲೆ ನಮ್ಮ ಕುಳ್ಳು ಮಾತಾಡ್ಕೊ ಹೊರಡೋಣ. ಅದಕ್ಕಿಂತ ಒಂದಿನ ಮುಂಚೆನೆ ಬಂದ್ಬಿಟ್ಟು ಅವ್ನ ಮದುವೆಗೆ. ಆಯ್ತಾ ಬನ್ರಿ. ನಾಷ್ಟ ಮಾಡ್ತೀಯ ಡುಮ್ಮಿ? ನಾಷ್ಟ ಮಾಡಲ್ವಾ? ಇರ್ಲಿ ಮಾಡು. ಊಟ ಮಾಡಿ ಡೈರೆಕ್ಟ್ ಊಟ ಮಾಡೋಣ. ಈಗ ಹೋಗಿ ದಾರೆ ಐತೆ, ಒಂದು ದಾರೆ ಮುಗಿಸ್ಕೊಂಡು ಊಟ ಮಾಡೋಣ. ಇವಾಗ ಅಲ್ಲಿವರೆಗೂ ನಮ್ಮ ಕುಳ್ಳು ನಾಟ ಆಡ್ತಾನ. ಅಲ್ಲೇನೇನು ಶಾಸ್ತ್ರಗಳು ಮಾಡ್ತಾ ಇದ್ದಾರೆ. ಹುಷಾರು ಮಾಡ್ತಾವನೆ ಅವನು ಎಲ್ರಿಗೂ. ಎಲ್ರಿಗೂ ಹುಷಾರು ಮಾಡ್ತಾವನ ಅವನು. ಇನ್ನೊಬ್ಬ ಇಲ್ಲಿದ ನೋಡ್ರಿ ನಮ್ಮ ಫ್ಯಾಮಿಲಿ. ಲಡ್ಡು ಅಂತ ಅವನ ಹೆಸರು. ನಮ್ಮ ಮಾಮನ ಮಗ. ಅವಾಗಲೇ ನಮ್ಮ ದಿನಿ ಮಾಮ ಅಂತ ತೋರಿಸೋದ್ನಲ್ಲ, ಅವ್ರ ಮಗ ಲಡ್ಡು ಅಂತ ಅವನ ಹೆಸರು. ಮದುವೆ ಮನೆಯಲ್ಲಿ ಕಾಯ್ತಿದ್ದೀವಿ ಪಾಪ. ಅಲ್ಲಿ ಇಬ್ರು ಖುಷಿ ಆಗ್ಬಿಟ್ಟವ್ರೆ. ಅಯ್ಯ ಹೊಡಿತವನೆ, ಹೊಡಿಬೇಡ ಪಾಪ. ಅವನು ಎಂಜಾಯ್ ಮಾಡ್ತಾರ, ದಳ್ತಾ ಇಲ್ಲ. ಅಲ್ಲಿ ಸುಮ್ಮನಿರ್ಲ ಹಾಕ್ಲಾ. ಅವನ್ ನೀನ್ ಯಾಕಮ್ಮ ಹೇಳ್ತಿ? ಅವನು ಹೊಡಿತಾನ ಕಣಮ್ಮ ಅಲ್ಲಿ. ಮದುವೆ ನಡೀತಾ ಇದೆ.
ನಾವು ಇನ್ನೇನು ದಾರಿ ಉಯ್ಯಕ್ಕೆ ಹೋಗ್ಬೇಕು. ಇನ್ನು ಯಾವಾಗಮ್ಮ ದಾರೆ ಒಯ್ಯಕ್ಕೆ ಹೋಗೋದು? ಆಮೇಲೆ ಲಡ್ಡು ಪಪ್ಪಿ ಕೊಡು ಪಾಪಂಗೆ, ಪಪ್ಪಿ ಕೊಡ, ಪಪ್ಪಿ ಕೊಡು, ಪಪ್ಪಿ ಕೊಡು. ಅಲ್ಲಿಂದನೇ ಕೊಡ್ತಾವ ನಾನು. ಪ್ಲೇನ್ ಕಿಸ್ ಕೊಡು ಪಾಪಂಗೆ, ಕೊಡು. ಹಾಂ ದಾರೆ ಒಯ್ಯಕ್ಕೆ ನಮ್ಮ ಕುಟುಂಬ ಕರ್ಕೊಂಡ್ಬಂದಿದ್ದಾರೆ. ನೋಡ್ರಿ ಅವರು ದಾರೆ ಒಯ್ಯೋಣ ಅಂತ ಬಂದಿದ್ದೀವಿ. ಊಟ ಮಾಡಕ್ಕೆ ದಾರೆ ಎಲ್ಲ ಉಯ್ಯಕ್ಕೆ ಇವಾಗ ಏನಿದ್ರು ಊಟ ಮಾಡಕ್ಕೆ ಹೋಗ್ಬೇಕು. ಆಲ್ರೆಡಿ ಅವ್ರ ಮುಂದೆ ಹೋಯ್ತವ್ರೆ. ಅವರಿಂದ ನಾನು ಹೋಗ್ಬೇಕು. ಬನ್ನಿ ಇವಾಗ ಊಟ ಮಾಡೋದಕ್ಕೆ. ಊಟಕ್ಕೆ ಬಂದು ಕೂತಿದ್ದೀವಿ ಇವಾಗ ನಾನು ನಮ್ಮಮ್ಮ ಎಲ್ಲರೂ. ನಾನು 2 ವಾಟರ್ ಬಾಟ್ಲ್ ಇಸ್ಕೊಂಡು ಕೂತಿದ್ದೀನಿ ಊಟಕ್ಕೆ. ಹೆಂಗೆ ನಾವು ಏನಾರು ಹೇಳ್ತೀಯ ಟಮ್ಮಿ? ನಮ್ಮ ಟುಮ್ಮಿಗಂತೂ ರೇಗ್ಸಿ ಕುಡಿದೀನಿ ನಾನಂತೂ. ಇವಾಗ ಬರ್ರಿ ಊಟ ಮಾಡ್ಕೊಂಡು ಹೋಗ್ಬೇಕು. ಸಾರಿ, ಆ ಡೈಲಾಗ್ ಹೇಳಲ್ಲ ಮತ್ತೆ. ಆದರೂ ಟ್ರೈ ಮಾಡ್ದೆ ಇನ್ನು ಕಂಟ್ರೋಲ್ ಮಾಡೋಕ್ಕೆ. ಒಂದೊಂದು ಟೈಮಲ್ಲಿ ಬಂದ್ಬಿಡ್ತಾ ಇದ್ದೆ, ಏನೂ ಮಾಡೋಕ್ಕಲ್ಲ. ಊಟ ಮಾಡೋಣ. ಊಟ ಎಲ್ಲ ಆಯ್ತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ತಿದ್ದೀನಿ. ಯಾರು ಕಾಣಿಸ್ತಾನೆ ಇಲ್ಲ? ಸರಿ ಸರ್, ಬನ್ನಿ ಇವಾಗ ನಾವು ಒಂಚೂರು ಊಟ ಆಯ್ತಲ್ವಾ, ಟೀ ಕುಡಿಯೋಕೆ ಹೋಗೋಣ. ಟೀ ಬಂದ್ರಿ ಇವಾಗ ಅನ್ನೋದನ್ನ ಹೇಳ್ಬಾರ್ದು ಅಂದ್ಕೊತೀನಿ, ಆದರೂ ಹೇಳ್ತಾ ಇದ್ದೀನಿ. ಸಾರಿ ಪಾಪ. ಇನ್ನೊಬ್ಬ ನನ್ನ ಫ್ಯಾಮಿಲೀಲಿ ನನ್ನ ತಮ್ಮ ಶ್ರೀನಿವಾಸ್ ಅಂತ. ಇಲ್ಲ ಆಯ್ ನೋಡಿರ್ತೀರಾ ನನ್ನ ತಮ್ಮ ಇವನು. ಇನ್ನೊಬ್ಬ ಇಲ್ಲಿ ಧವನ್. ಇವಾಗ ಅವ್ನು ಊಟ ಮಾಡೋಕೆ ಹೋಗ್ತಾರೆ ಅರ್ಜೆಂಟಾಗಿ. ಅವ್ರು ಊಟ ಮಾಡ್ಕೊ ಬರಲಿ. ನಾನು ಇವಾಗ ಎಲ್ರಿಗೂ ಹೇಳ್ಬಿಟ್ಟು ಹೊರಡೋದಷ್ಟೇ, ಈಗ ಬೇರೆ ಏನು ಕೆಲಸ ಇಲ್ಲ. ಇವಾಗ ಬನ್ನಿ ಸೀದಾ ಹೊರಡುವ. ನಮ್ಮ ಚಿಕ್ಕಪ್ಪ ನಾಗಪ್ಪ ಅಂತ ಹೇಳ್ರಿ ನನ್ನ ವಿಡಿಯೋಗೆ. ನಮ್ಮ ಚಿಕ್ಕಪ್ಪ ಇವರು. ಮದುವೆ ಎಲ್ಲ ಮುಗೀತು, ಇವಾಗ ಮಿಸ್ಕೊ ಹೊಡ್ತಾ ಇದೀವಿ. ಮತ್ತೆ ನೋಡೋಣ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಇಲ್ಲಿ ಒಂದು ಆಡಮರ ಇದೆ ಇಲ್ಲೆಲ್ಲ. ಎಷ್ಟೋ ದಿನ ಆದ್ಮೇಲೆ ಎಲ್ಲಾ ಮಾಮಂದಿರು ಒಟ್ಟಿಗೆ ಸೇರಿದೀವಿ. ಅಲ್ಲೊಬ್ರಿದ್ದಾರೆ, ಇಲ್ಲೊಬ್ರಿದ್ದಾರೆ, ಇಲ್ಲೊಬ್ರಿದ್ದಾರೆ. ಇನ್ನು ನಾವಿಲ್ಲಿದ್ದೀವಿ. ನಮ್ಮ ಜೊತೆ ಒಂದು ಆಡು ಮರಿ ಇದೆ. ಮತ್ತಲ್ಲಿ ನಮ್ಮ ಬ್ರೋ ಇದ್ದಾರೆ. ಹೇಳ್ರಿ ಬ್ರೋ. ಯಾವುದು ಫುಲ್ ಅದು ಏತ ಅವು ಎದುರು ಬೆಚ್ತಾವೆ ಅವು. ಹೆಣ್ಗಾರನ ಅದು. ಬ್ಲಾಗಲ್ಲಿ ಎಮ್ಮೆ ತೋರಿಸಿರ್ಲಿಲ್ಲ ಅಲ್ಲ, ಇದೇ ಫಸ್ಟ್ ಟೈಮ್ ಎಮ್ಮೆ ನೋಡ್ತಿದ್ದೀರಾ. ಬರೋಲ್ಲ ಹೋಗಿ. ಎಮ್ಮೆ ನೋಡಿ, ಇದು ಟಾಪ್ ಕ್ವಾಲಿಟಿ ಬ್ರೀಡ್ ಇರೋಂಥ ಎಮ್ಮೆ ಇದು. ಅದ್ರಮ್ಮ ಯಾವುದು? ಅಲ್ಲಿ ಇದಾ ಇದೆ ಅದ್ರ ಅಮ್ಮ. ಅಲ್ಲಿ ಮರಿ ಅಲ್ಲಿ ಹೋಗಿ ಊಟ ಮಾಡ್ತಾ ಇತ್ತು ನೋಡ್ರಿ. ಅದು ಅಲ್ಲಿ ಅದು ಬರೀ ಹುಟ್ಟಿ 15 ದಿವಸ ಆಗಿರೋದಲ್ವ? ಓಕೆ. ಅಂದ್ರೆ ಇವಾಗ ಇನ್ನ ಹಳ್ಳಿ ಎಲ್ಲ ನೋಡ್ಕೊಂಡು ಹೋಗುವ. ಏನಂತೀರಮ್ಮ ಹಳ್ಳಿ ಬಗ್ಗೆ? ಇವಾಗೆಲ್ಲ ಊಟ ಎಲ್ಲ ಮಾಡಿಕೊಂಡು ಊರಿಂದ ಹೊರಡ್ತಾ ಇದ್ದೀವಿ. ಇಲ್ಲ ಬಿಡ್ರಿ, ಮಂಗಳವಾರ ನೋಡಿದ್ರಾಯ್ತು. ಬರ್ತೀನಿ ಬಾಯ್. ಇವರು ಎಲ್ಲ ಮುಗೀತು, ಹೊರಡ್ತಾ ಇದೀವಿ. ಹೋಗುವ ಬೆಂಗಳೂರಿಗೆ. ಊರಿಂದ ಮದುವೆ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಬರ್ತಿದ್ದಂಗೆ ನನಗೆ ಒಂದು ಸ್ಯಾಡ್ ನ್ಯೂಸ್ ಅಂತಿಂಗ್ ಏನಿರಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಗೊತ್ತಿದ್ದ ಒಬ್ಬ ಹುಡುಗ ಭಾರ್ಗವ್ ಅಂತ. ಹಿಂಗೆ ಔಟ್ಸೈಡ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿ ಒಂದು ಹರಿಯೋ ನದಿ ಹರಿಯೋ ನೀರು ಆ ಥರ ಒಂದು ಜಾಗದಲ್ಲಿ ಈಜಾಡಿಕೆ ಅಂತ ಹೋಗಿ ಮುಳುಗಿ ತೀರ್ಕೊಂಡಿದ್ದಾನೆ. ಅದೊಂದು ನ್ಯೂಸ್ ಇವಾಗ ಜಸ್ಟ್ ಗೊತ್ತಾಯ್ತು ನನಗೆ. ಅಂದರೆ ಇವಾಗ ಅಂದರೆ ಒಂದು 3 hours ಬ್ಯಾಕ್ ಗೊತ್ತಾಯಿತು. ಅದು ತುಂಬ ಬೇಜಾರಾಗ್ತೈತೆ. ಇವಾಗ ಅದನ್ನ ಏನೋ ಊರಿಂದ ಕರ್ಕೊಂಬಂದಿರ ಅಂತೆ ಅವನ್ನ ನೋಡೋದಕ್ಕೆ ಹೋಗ್ಬೇಕು. ಅವನಿಲ್ಲ ನಮ್ಮ ಜೊತೆ. ಅವನ ಆತ್ಮಕ್ಕೆ ಶಾಂತಿ ಕೋರ್ತಾ. ಬಟ್ ತುಂಬ ಚಿಕ್ಕ ಏಜು, ತುಂಬ ಬೇಜಾರಾಗ್ತೈತೆ. ಅವ್ರ ತಂದೆ ತಾಯಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಗೆ ಹೋಗ್ತಿದ್ದೀನಿ. ಬಟ್ ಅಲ್ಲೆಲ್ಲ ಹೋಗೋದನ್ನೆಲ್ಲ ವ್ಲಾಗ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಕಂಟಿನ್ಯೂ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ. ಬಿಕಾಸ್ ತುಂಬ ಚಿಕ್ಕ ಏಜಿಂದ ನೋಡಿದೆ. ನನ್ನ ಜೊತೆನೇ ಒಡ್ಡಾಡ್ಕೊಂಡಿದ್ದಂಥ ಹುಡುಗ ಅವನು. ಒಂದಷ್ಟು ವರ್ಷಗಳಿಂದ
ಅಷ್ಟು ನಾವು ಮಾತಾಡಿಕೊಂಡು ಸಿಗ್ದಲೇ ಇದ್ವಿ. ಬಟ್ ಏನೂ ಮಾಡೋಕ್ಕಲ್ಲ, ಎಲ್ಲ ವಿಧಿ ಆಟ. ಬಟ್ ಅವನ ಆತ್ಮಕ್ಕೆ ಶಾಂತಿ ಕೊಡ್ತಾ ಮತ್ತು ಅವ್ರ ತಂದೆ ತಾಯಿ ಅವ್ರುಗಳಿಗೆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊತ ಏನು ಮಾತಾಡಲಿ ಅಂತ ಗೊತ್ತಾಗ್ತಲ್ಲ. ಬಟ್ ಅಷ್ಟೇ ಬನ್ನಿ. ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.